ಆಲ್ರೈಟ್. ಸೊ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ನೀವು ಜಾಯ್ನ್ ಆಗಿದ್ದೀರಿ, ರೈಟ್. ಈಗ ನಿಮಗೆ ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಈ ಕೋರ್ಸ್ ಮುಗಿಯೋಷ್ಟರಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಯಾವುದೇ ಪದಗಳು ಬಂದರೂ ಅದನ್ನು ಬರೀಲಿಕ್ಕೆ ಮತ್ತು ಓದಲಿಕ್ಕೆ ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ರೈಟ್. ಸೊ ಈಗ ಇಲ್ಲಿ ಇಷ್ಟು ದೊಡ್ಡ ಪದ ಇದೆ, ಇದನ್ನು ಹೆಂಗೆ ಓದೋದು? ಈಗ ಇಂಗ್ಲೀಷು ನೀವು 6 ತಿಂಗಳು ಮುಗಿಯೋದಕ್ಕಿಂತ ಮುಂಚೆನೇ ಈ ಕ್ಲಾಸ್ ಮುಗಿಯೋಷ್ಟರಲ್ಲೇ ನಿಮಗೆ ಈ ಪದಗಳನ್ನು ಓದಲಿಕ್ಕೆ ಓದ್ಬೋದು ಈಸಿಯಾಗಿ. ಅಂದರೆ ಸ್ವಲ್ಪ ಫಸ್ಟಿಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗಲ್ಲಿ. ಒಂದು 10-15 ನಿಮಿಷ ನೀವು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಮಾಡ್ತಾಯಿದ್ರೆ ಈ ಪದಗಳನ್ನು ಈಸಿಯಾಗಿ ಓದ್ಬೋದು. 1 2 3 4 5 6. ಓಕೆ. ಸೊ ಇವೆಲ್ಲ ನೋಡ್ಲಿಕ್ಕೆ ದೊಡ್ಡ ಪದಗಳು, ಆದರೆ ಇದು ಸಿಂಪಲ್ಲಾಗಿ ನೀವು ಈ ಕ್ಲಾಸ್ ಮುಗಿಯೋಷ್ಟರಲ್ಲೇ ನೀವು ಈಸಿಯಾಗಿ ಓದ್ಬೋದು. ಇದನ್ನೇ ನಾನು ಹೇಳ್ತಾ ಇರೋದು. ಓಕೆ. ಸೊ ಹೇಗೆ ಸಾಧ್ಯ? ಇಷ್ಟು ದಿನ ನಮಗೆ ಇಷ್ಟು ದೊಡ್ಡ ಪದಗಳು ಇಂಗ್ಲೀಷಲ್ಲಿ ಬಂದಾಗ ಓದ್ಲಿಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಇದು ಹೇಗೆ ಓದ್ಲಿಕ್ಕೆ ಸಾಧ್ಯ? ಇದು ನಿಜವಾಗ್ಲೂ ಸಾಧ್ಯನಾ? ನಾನು ಹೇಳ್ಕೊಡ್ತೀನಿ. ಜಸ್ಟ್ ಅದು ನಿಮಗೆ ಒಂದು ಆ ಓದುವ ವಿಧಾನ ಏನು ಅಂತ ಗೊತ್ತಾಗ್ಬಿಟ್ರೆ, ಅದು ಹೇಗೆ ಓದಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ನಮಗೆ ರೀಡಿಂಗ್ ಈಸಿ ಆಗಿಬಿಡುತ್ತೆ. ಓಕೆ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾವು ಇಂಗ್ಲೀಷನ್ನು ಕಲ್ತಿರೋದು ಹೇಗೆ? ಬೇಸಿಕಲಿ ನಮಗೆ ಎಲ್ರಿಗೂ ABCD ಗೊತ್ತು ಅಲ್ವಾ? ಸೊ ABCD ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಇಲ್ಲಿ ಎಲ್ಲರಿಗೂ ABCD ಗೊತ್ತು. ABCDಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಯಾವುದು, ಸ್ಮಾಲ್ ಲೆಟರ್ಸ್ ಯಾವುದು ಅನ್ನೋದು ಗೊತ್ತು. ಸೊ ಇದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ಸ್ ಅಂತ ಹೇಳ್ತೀವಿ. ಅಕ್ಷರಗಳು ದೊಡ್ಡದಾಗಿರ್ತವೆ, ಕ್ಯಾಪಿಟಲ್ ಆಗಿರ್ತವೆ. ಇದು ಸ್ಮಾಲ್ ಲೆಟರ್ಸ್ ಯಾವುದು? ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು ಯಾವುದು? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಕೆಲವು ಅಕ್ಷರಗಳು ಬೇರೆ ಬೇರೆ ಥರ ಇರ್ತವೆ. ಈ ಥರನೂ ಇರ್ಬೋದು, ಅಥವಾ ಈ ಥರ ಪ್ರಿಂಟಲ್ಲಿ ಈ ಥರ ಬರ್ಬೋದು. ಓಕೆ. ಅಥವಾ ನಿಮಗೆ ಕರ್ಸಿವ್ ರೈಟಿಂಗಲ್ಲಿ ಈ ಥರನೂ ಇರ್ಬೋದು. ಓಕೆ. ಸೊ ಇದು ABCD ಇದೆಲ್ಲ ಸ್ಮಾಲ್ ಲೆಟರ್ಸ್. ಕಾಮನ್ ಆಗಿ ಸ್ಮಾಲ್ ಲೆಟರ್ಸು ಜಾಸ್ತಿ ಯೂಸ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ಸು ಕಡಿಮೆ ಯೂಸ್ ಮಾಡ್ತೀವಿ. ಇದರಲ್ಲಿ G ನೋಡಿ, G ನಿಮಗೆ ಪ್ರಿಂಟಲ್ಲಿ ನ್ಯೂಸ್ ಪೇಪರಲ್ಲೆಲ್ಲ G ಸ್ವಲ್ಪ ಚೇಂಜ್ ಆಗಿ ಕಾಣಿಸುತ್ತೆ. ಈ ಥರ ಇರುತ್ತೆ, ಅಥವಾ ಈ ಥರ G ಇರುತ್ತೆ. ಓಕೆನಾ? ರೈಟ್. ನ್ಯೂಸ್ ಪೇಪರಲ್ಲಿ ಮತ್ತು ಪ್ರಿಂಟಲ್ಲೆಲ್ಲ G ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ. ಸೊ ಈಗಿದು ಸ್ಮಾಲ್ ಲೆಟರ್ಸ್ ಮತ್ತು ಕ್ಯಾಪಿಟಲ್ ಲೆಟರ್ಸ್ ಆಯಿತಾ? ಈಗ ಇದು ಆಲ್ರೆಡಿ ಎಲ್ಲರಿಗೂ ನಿಮಗೆ ಗೊತ್ತು. ನಾವೇನಂತ ಓದ್ತಾ ಇದ್ವಿ ಇದನ್ನು? ABCDEFGHIJKLMNOPQRSTUVWXYZ ಅಥವಾ Z ಅಂತ ಹೇಳ್ತೀವಿ. ಈಗ ಇದು ಅಕ್ಷರಗಳು. ನಾನು ನಿಮಗೆ ಅದೇ ಅಕ್ಷರಗಳನ್ನು ಇಲ್ಲಿ ಕನ್ನಡದಲ್ಲಿ ಹಾಕಿದ್ದೀನಿ. ಓಕೆ. ಸೊ ಇಲ್ಲೇನಿದೆ ABCDEF ಕನ್ನಡದಲ್ಲಿ ಏನು ಬರ್ದಿದ್ದೀನಿ, ಇದನ್ನೇ ನಾನು ಈಗ ಕನ್ನಡದಲ್ಲಿ ಅಕ್ಷರಗಳನ್ನು ಹಾಕಿದ್ದೀನಿ. ಈ ಕನ್ನಡ ಅಕ್ಷರಗಳಿಗೆ ನಾವು ಇಂಗ್ಲೀಷ್ ಅಕ್ಷರಗಳು ಹಾಕೋದಾದರೆ, ಅಥವಾ ಈ ಕನ್ನಡ ಅಕ್ಷರಗಳನ್ನು ಓದೋದಾದರೆ ಹೇಗೆ? ಕನ್ನಡ ಎಲ್ರಿಗೂ ಓದೋಕ್ಕೆ ಬರುತ್ತಲ್ವ? ಆಲ್ಮೋಸ್ಟ್ ಎಲ್ರಿಗೂ ಓದೋಕ್ಕೆ ಬರುತ್ತೆ, ರೈಟ್? ಈ ಕನ್ನಡ ಅಕ್ಷರ ಓದೋದಾದರೆ ನೀವು ಏನಂತ ಓದ್ತೀರಾ? ಇದನ್ನು C. ಇದನ್ನೇನಂತ ಓದ್ತೀರಾ? A. ಇದನ್ನೇನಂತ ಓದ್ತೀರಾ? B. ರೈಟ್? ಇದೇನು ಓದ್ತೀವಿ? M. ಇದು U, S, I, C ಓದೋದು. ಈಗ ನಾವು ಕನ್ನಡ ಅಕ್ಷರಗಳನ್ನು ಓದ್ತಾ ಇದ್ದೀವಿ, ಆದರೆ ನಿಜವಾಗ್ಲೂ ಅದು ಕನ್ನಡ ಅಕ್ಷರಗಳಲ್ಲ, ಆ್ಯಕ್ಚುಲಿ ಇಂಗ್ಲೀಷ್ ಅಕ್ಷರಗಳು. ಸೊ ಇದನ್ನು ನೀವು ಕೂಡಿಸಿ ಓದೋದಾದ್ರೆ ಹೆಂಗೆ ಓದ್ತೀರಾ? ಕನ್ನಡದಲ್ಲಿ ಕೂಡಿಸಿ ಓದೋದಾದ್ರೆ ಹೆಂಗೆ ಓದ್ತೀರಾ? ಓದ್ರಿ. ಕನ್ನಡದಲ್ಲಿ ನೀವು ಕೂಡಿಸಿ ಓದೋದಾದ್ರೆ ಕನ್ನಡದಲ್ಲಿ ಕೂಡಿಸಿ ಓದಿ ಅಂತ ಹೇಳ್ತಾ ಇದ್ದೀನಿ ನಾನೀಗ. ಅದನ್ನ ಹೆಂಗೆ ಓದ್ತೀರಾ? ಈಗ ಕನ್ನಡದಲ್ಲಿ ಅ ರು ನ, ಇದನ್ನು ಓದಿ ಅಂತ ಹೇಳಿದ್ರೆ ಹೆಂಗೆ ಓದ್ತೀರಾ ಕನ್ನಡದಲ್ಲಿ? ಅರುಣ. ಅದೇ ಥರ ಇದನ್ನು ಓದ್ರಿ, ಇದನ್ನು ಕೂಡಿಸಿ ಓದ್ರಿ, ಹೆಂಗೆ ಓದ್ತೀರಾ? CAB. ಓಕೆ. ಇದನ್ನು ಕೂಡಿಸಿ ಓದಿ ಅಂದ್ರೆ ಹೆಂಗೆ ಓದ್ತೀರಾ? JOB. ಈಗ ಅಕ್ಷರ ಕಾಣಿಸ್ತಾ ಇದೆ ಸರ್, ಝೂಮ್ ಮಾಡಬೇಕು ನಾನು. ಓಕೆ, ಝೂಮ್ ಮಾಡ್ತೀನಿ ಬೇಕು.
ಓಕೆ, ಈಗ ಇದನ್ನು ಕೂಡಿಸಿ ಓದಿ ಅಂತ ಹೇಳಿದ್ರೆ ನೀವೇನು ಓದಿದ್ರಿ? CAB. ಅಂದರೆ ಅದು ಹೇಗಿದೆ ಹಾಗೆ ಓದ್ತಾ ಇದ್ದೀವಿ. ಇದನ್ನು ಓದ್ರಿ WEB. ಇದು ಜೀನಾ JOB. ಓಕೆ, ಇದು CLUB. ಓಕೆ, ಈಗ ನಾನು ಅಲ್ಲಿ ನೀವು ಹೇಳಿರೋ ಅಕ್ಷರಗಳನ್ನು ಬರಿತಾ ಇದ್ದೀನಿ. ಇದು ಸಿ ಅಂತ ಹೇಳಿದ್ರಲ್ಲ, ಸಿ. ಇದು A, ಇದು B. ಓಕೆ, ಸೊ ಒಂದು ನಿಮಿಷ, ಯಾರು ಏನು ಹೇಳಕ್ಕೆ ಹೋಗ್ಬೇಡಿ. ಇದು E, ಇದು B. ಓಕೆ, ಸೊ ಇದು JOB ಅಂತ ಹೇಳಿದ್ರಲ್ಲ, JOB, ರೈಟ್. ಆಮೇಲೆ ಇದೇನದು? CLUB. ಓಕೆ, ರೈಟ್, CLUB. ಹೌದಾ? ಇನ್ನೊಂದ್ಸಲ ನಾನು ನಿಮಗೆ ತೋರಿಸ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. CAB, WEB, JOB, CLUB. ಓಕೆ, ಈಗ ಇದರಿಂದ ಏನು ಗೊತ್ತಾಗ್ತಾ ಇದೆ ನಿಮಗೆ? ಇವಾಗ ಫಸ್ಟ್ ನೀವು ಇದನ್ನು ಓದಿ ಅಂತ ಹೇಳಿದಾಗ CAB ಅಂತ ಓದಿದ್ರಿ ಅಲ್ವಾ? ಈಗ ಇದನ್ನು ಓದ್ರಿ. ಯಾಕೆ? ಕ್ಯಾಬ್ ಹೆಂಗಾಯ್ತು? ನೀವು ಫಸ್ಟ್ CAB ಅಂತ ಓದ್ದವರು. CAB ಇದ್ದಿದ್ದು CAB ಅಂತ ತಾನೇ ಓದಬೇಕು, ಕ್ಯಾಬ್ ಅಂತ ಯಾಕೆ ಓದ್ತೀರಾ? ಈಗ ಫಸ್ಟ್ ಕನ್ನಡದಲ್ಲಿ ಓದಿ ಅಂತ ಹೇಳಿದ್ರೆ CAB ಅಂತಾನೆ ಓದಿದ್ರಲ್ವಾ? ಇಂಗ್ಲೀಷಲ್ಲಿ ಬರ್ದಿದ ತಕ್ಷಣ ಕ್ಯಾಬ್ ಅಂತ ಅದಂಗೆ ಓದ್ಬಿಟ್ರಿ? ಅಲ್ಲ. ಈಗ ನಾವು 0ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ನನ್ನ ವೀಡಿಯೋಸ್ ನೋಡಿರ್ತೀರಾ, ಸೊ ಹಾಗಾಗಿ ಒಂದಷ್ಟು ಗೊತ್ತಿರುತ್ತೆ ನಿಮಗೆ. ನೀವು ಕೂಡಿಸಿ ಓದ್ತಾ ಇದ್ದೀರಾ. ಈಗ 0 ನನಗೆ ಏನೂ ಗೊತ್ತಿಲ್ಲ, ನೀವು ಕ್ಯಾ ಅಂತ ಹೆಂಗೆ ಓದ್ತೀರಾ? ಅದನ್ನು ಕ್ಯಾ ಅಂತ ಓದಲಿಕ್ಕೆ ನಿಮಗೆ ಏನು ಆಧಾರ ಇದೆ? ಯಾವ ಬೇಸಿಸ್ ಮೇಲೆ ನೀವು ಕ್ಯಾ ಅಂತ ಓದ್ತೀರಾ? ಅಲ್ಲಿ ಇದು CAB ಅಂತ ಬಂದಾಗ, ಈಗ ಕನ್ನಡದಲ್ಲಿ ಕ ನ ಕ, ಸಿಂಪಲ್ ವರ್ಡ್ ಕನಕ, ಕನ್ನಡದಲ್ಲಿ ಕನಕ. ನಾನು ಇದನ್ನು ಇಂಗ್ಲೀಷಲ್ಲಿ ಬರಿಬೇಕಾದ್ರೆ ಹೆಂಗೆ ಬರಿಬೇಕು? ಈ ಥರ ಬರಿಬೇಕು. ಆದರೆ ಈ ಥರ ಬರೆದ್ರೆ ಹಾಗೆ ಓದಬೇಕು ಅಂತ ಏನಿಲ್ಲ. CA ಅಲ್ಲ, KA ಕ, NA ನ, KA ಕ, ಕನಕ. ಬಟ್ ಇಲ್ಲಿ ಕನಕ ಕನ್ನಡದಲ್ಲಿ ಕನಕ ಅಂತಲೇ ಇದೆ. ಇಂಗ್ಲೀಷಲ್ಲಿ ಈ ಥರ ಬರೆದಾಗ ನಾವು ಇಂಗ್ಲೀಷಲ್ಲಿ ಕನಕ ಅಂತ ಹೆಂಗೆ ಓದ್ತೀವಿ? ಅಕ್ಷರಗಳು ಮಾತ್ರ ನಾವು ಓದಬೇಕಲ್ಲ. KANA KA KANA KA, ಅದು ಅಕ್ಷರ, ಸ್ಪೆಲ್ಲಿಂಗ್. ಓಕೆ, ಸೊ ಇಲ್ಲಿ ನಾವು KANA KA ಅಲ್ಲ, ಇದು CAB, ಇದು ನಮಗೆ ಅಕ್ಷರ. ಆದರೆ ಈಗ ನಾನು ಹೇಳಿದ್ನಲ್ಲ, ಇದನ್ನ ಓದಿ ಅಂತ ಹೇಳಿದ್ರೆ ಹೆಂಗೆ ಓದ್ತೀರಾ? CAB ಅಂತ ಓದ್ತೀರಾ, ರೈಟ್? ಆದರೆ ನೀವು ಇದನ್ನು ಓದಿ ಅಂತ ಹೇಳಿದ್ರೆ ಸಿನ ಸಿ ಹಾಕ್ತೀನಿ, ಎನ ಎ ಅಂತ ಹಾಕ್ತೀನಿ, ಬಿನ ಬಿ ಅಂತ ಹಾಕ್ತೀನಿ. ಈಗ ಓದಿ ಅಂತ ಹೇಳಿದ್ರೆ ನೀವು ಕ್ಯಾಬ್ ಅಂತ ಓದ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ? ಇದರ ಅರ್ಥ ಏನು? ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಬೇರೆ, ಅಕ್ಷರಗಳ ಉಚ್ಚಾರಣೆ ಬೇರೆ. ಈಗ ನಿಮಗೆ ಅರ್ಥ ಆಗಿರ್ಬೋದು, ಸಿ ಮತ್ತು ಎ ಸೇರಿದಾಗ ಕ್ಯಾ ಅಂತ ಆಗುತ್ತೆ ಅಲ್ವಾ? ಸಿ ಮತ್ತು ಎ ಸೇರಿದಾಗ ಕ್ಯಾ ಅಂತ ಹೇಳ್ಬೇಕು ನಾವು. ಸೊ ಅದು ಇರೋದೇ ಹಾಗೆ, ಅದನ್ನು ಹಾಗೆ ಪ್ರೊನೌನ್ಸ್ ಮಾಡಬೇಕು. ಆಮೇಲೆ W ಮತ್ತು E, ಇದು ಏನಾಗುತ್ತೆ? ವೆಬ್. ಬಟ್ ನೀವು ಫಸ್ಟ್ ಓದಿದ್ದೇನು? WEB ಕೂಡಿಸಿ ಓದ್ರಿ, ಅದು WEBನೇ. ಹಾಗಾಗಿ ಇಂಗ್ಲೀಷಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಅದು ಅಕ್ಷರ ಒಂದು ಸ್ಪೆಲ್ಲಿಂಗ್ ಬೇರೆ ಥರ ಅದರ ಉಚ್ಚಾರಣೆ ಇರುತ್ತೆ, ಅದು ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ಸೊ ಇದೆಲ್ಲ ಬೇಸಿಕ್ ನಿಮ್ಗೆ ಆಲ್ರೆಡಿ ವಿಡಿಯೋ ನೋಡಿ ಬಂದಿರ್ತೀರಾ. ಈಗ ನಾವು ನೋಡಬೇಕಾಗಿರೋದೇನು ಇಲ್ಲಿ, ಇದು CAB ಅಂತ ನೋಡಿದಾಗ CABನೇ. ಆದರೆ ಅಲ್ಲಿ ಪದ ಬಂದಾಗ, ಈಗ ನಾನು ಪದ ಹಾಕಿದ್ದೀನಿ, CAB, WEB, JOB, CLUB.
ಇಲ್ಲಿ ಪದವಾಗಿ ಬಂದಾಗ ಅಲ್ಲಿ ಉಚ್ಚಾರಣೆ ಚೇಂಜ್ ಆಗುತ್ತೆ. ಅಕ್ಷರಗಳಾಗಿ ಉಳಿಯಲ್ಲ, ಅದು ಅಕ್ಷರಗಳಾಗಿ ಉಳಿಯಲ್ಲ, ಅದು ಪದವಾಗಿ ಬದಲಾದಾಗ ಅದರ ಉಚ್ಚಾರಣೆ ಬದಲಾಗುತ್ತೆ. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಫಸ್ಟ್ ABCD ಅಂತ ನಾವೇನು ಕಲ್ತಿದ್ದೀವಿ, ಎಲ್ಲ ಕಡೆ ಅದು ABCD ಅಂತ ನೀವು ಓದಿದ್ರೆ ಬರೀ ಅದು ಸ್ಪೆಲ್ಲಿಂಗ್, ಕಾಗುಣಿತ ಅಂತ ಹೇಳ್ಬೋದು. ನಾವು ಅದನ್ನು ಕೂಡಿಸಿ ಓದಿದಾಗ ಅದರ ಉಚ್ಚಾರಣೆನೇ ಚೇಂಜ್ ಆಗುತ್ತೆ. ಅಂದರೆ ತುಂಬ ಡಿಫ್ರೆಂಟ್ ಬರಲ್ಲ. ನಾವೇನು ಓದಿರ್ತೀವಿ, ಎ ಇದು ಸೌಂಡ್ ಎ ಅಂತ ಬರ್ಬೋದು, ಆ ಅಂತ ಬರ್ಬೋದು. ಸಿ ಇದು ಸೌಂಡು ಇಲ್ಲಿ ಸಿ ಅಂತ ಇದೆ, ಇಲ್ಲೇನಿದೆ ಕ ಇದೆ, ಕ್ಯಾ. ಸೊ ಟೋಟಲ್ ಆಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ಎಲ್ಲ ವರ್ಡ್ಸಲ್ಲೂ ನೋಡಿ ನೀವು, ಇಲ್ಲಿ ಕ್ಯಾಬ್, ವೆಬ್, ಜಾಬ್, ಕ್ಲಬ್, ಮ್ಯೂಸಿಕ್, ಪಿಕ್ನಿಕ್, ಕಾಮಿಕ್, ಪಬ್ಲಿಕ್, ಬ್ಯಾಡ್, ಬೆಡ್, ಕಿಡ್, ರೋಡ್, ಇದರಲ್ಲೆಲ್ಲ ನೀವು ನೋಡಿದಾಗ ನಮಗೆ ಅಕ್ಷರಗಳು ಮಾತ್ರ ನಿಮಗೆ ಇಲ್ಲಿ ಬಿ ಇದೇನು ಬಿ ಅಂತ ಹೇಳ್ತೀವಿ, ಬಿ ಎಲ್ಲ ಬಿ ಎಲ್ಲ ಇದೆ. ಆದರೆ ಇದರ ಉಚ್ಚಾರಣೆ ಅಂತ ಬಂದಾಗ ಇದು ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಕನ್ನಡದಲ್ಲಿ ಇದನ್ನು ಕೊಟ್ಟಾಗ ನಾವು ಅದಕ್ಕೆ ಅಕ್ಷರಗಳು ಹಾಕಿದಾಗ ಈ ಅಕ್ಷರಗಳು ಈ ಥರ ಬರ್ತವೆ. ಕನ್ನಡದಲ್ಲಿ ಇದನ್ನು ಓದಿ ಅಂತ ಹೇಳಿದ್ರೆ ನೀವು CAB ಅಂತ ಓದ್ತೀರಾ, ಈಗ ಓದ್ರಿ ಅಂತ ಹೇಳಿದ್ರೆ ಕ್ಯಾಬ್ ಅಂತ ಓದ್ತೀರಾ. ಅದು ಹೆಂಗೆ ಅಷ್ಟು ಬೇಗ ಚೇಂಜ್ ಆಗುತ್ತೆ? ಇಂಗ್ಲೀಷಿಗೆ ಅಕ್ಷರಗಳು ಸೇರಿಸಿದಾಗ ಉಚ್ಚಾರಣೆ ಬೇರೆ ಇರುತ್ತೆ. ಈಗ ನೀವು ಇದನ್ನು CAB ಅಂತ ಓದ್ದವರು ಇದು ಹಾಕಿದಾಗಲೂ CAB ಅಂತ ತಾನೇ ಓದಬೇಕು. ನೀವು ಕ್ಯಾಬ್ ಅಂತ ಯಾಕೆ ಓದ್ತೀರಾ? ಯಾಕೆಂದರೆ ಇದನ್ನು ಕ್ಯಾಬ್ ಅಂತಲೇ ಓದಬೇಕು. ಇದು ಸ್ಪೆಲ್ಲಿಂಗ್ CAB ಏನಿದು ಸ್ಪೆಲ್ಲಿಂಗ್. ಫೋನೀಮ್ಸ್ ಅಂತ ಹೇಳ್ತೀವಿ, ಫೋನೀಮ್ಸ್, ಕ್ಯಾಬ್ ಅಂತ ಏನಿದೆ ಅದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಫೋನೀಮ್ಸ್ ಅಂದರೆ ಏನು? ಪ್ರೊನೌನ್ಸಿಯೇಷನ್. ಫೋನೀಮ್ಸ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಆಮೇಲೆ ಏನು ಅಂತ. ಈಗ ಇಲ್ಲಿ ನೋಡಿ, ಈಗ ನಾವು ಗುರುತಿಸಬೇಕಾಗಿರೋದೇನು, ಇಲ್ಲಿ ಅಕ್ಷರಗಳನ್ನು ನೋಡ್ರಿ. ಇಲ್ಲಿ ಬಿ 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 ಬಿ, ಇಲ್ಲಿ ಸಿ 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 ಎಲ್ಲ ಸಿ ಅಂತಾನೆ ಹಾಕಿದ್ದೀವಿ. ಬಟ್ ಈ ಸಿ ಉಚ್ಚಾರಣೆ ಬರಲ್ಲ ನಮಗೆ ಕೊನೆಯಲ್ಲಿ. ಇಲ್ಲಿ ಸಿ ಅಂತ ಹೇಳ್ತೀವ ಇಲ್ಲ, ಇಲ್ಲಿ ಕ್ಯಾಬಿ ಅಂತ ಹೇಳ್ತೀವ ಇಲ್ಲ, ಇಲ್ಲೇನು ಹೇಳ್ತೀವಿ, ಇದರ ಸೌಂಡ್ ಹೇಳ್ತೀವಿ. ಬಿಗೆ ಯಾವ್ಯಾವ ಸೌಂಡ್ ನೋಡಿ. ಸೊ ಬರೀ ಬಿ ಲಾಸ್ಟ್ ಅಕ್ಷರ ಮಾತ್ರ ತಗೊಳ್ಳಿ. ಈ ಬಿಗೆ ನಾವು ಏನು ಹೇಳ್ತೀವಿ, ಬ ಬ ಬ ಬ ಬಾ ಅಂತಲೂ ಹೇಳ್ಬಿಡಿ, ಸಣ್ಣದಾಗಿ ಬ ಬ ಬ. ಕ್ಯಾಬ್, ಲ್ಯಾಬ್, ಜಾಬ್, ವೆಬ್, ಕ್ಲಬ್, ಬ ಬ. ಇಲ್ಲಿ ಸಿ ಉಚ್ಚಾರಣೆ ಏನು? ಮ್ಯೂಸಿಕ್, ಪಿಕ್ನಿಕ್, ಕಾಮಿಕ್, ಪಬ್ಲಿಕ್, ಲಾಸ್ಟಿಗೆ ಕ ಬರ್ತಾ ಇದೆ. ಇಲ್ಲೇನು ಎಲ್ಲ ಬರೀ ಡಿ ಅಕ್ಷರ ಇದೆ, ಅದರದ್ದು ಉಚ್ಚಾರಣೆ ಏನು? ಡ ಡ ಡ ಡ. ಡಿದು ಅಕ್ಷರದ ಉಚ್ಚಾರಣೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಉಚ್ಚಾರಣೆಗೆ ನಾವು ಫೋನೀಮ್ಸ್ ಅಂತ, ಫೋನೀಮ್ ಅಂದರೆ ಏನು ಅಂತ ಹೇಳ್ತೀನಿ, ಉಚ್ಚಾರಣೆ ಅಂದರೆ ಪ್ರೊನೌನ್ಸಿಯೇಷನ್. ಫೋನೀಮ್ ಅಂದರೆ ಏನು ಅಂತ ಹೇಳ್ತೀನಿ ಆಮೇಲೆ. ಈಗ ಇಲ್ಲಿ ನೋಡಿ, ಹಾಗೆ ಇಲ್ಲಿ. ಸೊ ಇದೆಲ್ಲ ಏನು? ಬಿ 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 ಬಿ, CAB ಇದು ಸ್ಪೆಲ್ಲಿಂಗ್. ಇದರ ಉಚ್ಚಾರಣೆ ಒಂದು ಪದ, ಈಗ ಸ್ಪೆಲ್ಲಿಂಗ್ ಬರೀ ಸ್ಪೆಲ್ಲಿಂಗ್ ಹೇಳಿದ್ರೆ ಕಂಪ್ಲೀಟ್ ಉಚ್ಚಾರಣೆ ಆಗಲ್ವಲ್ಲ. CAB ಜೋಡಿಸಿ ಹೇಳಿ, ಕೂಡಿಸಿ ಹೇಳಿ ಕ್ಯಾಬ್. WEB ಕೂಡಿಸಿ ಹೇಳಿ ವೆಬ್. JOB ಕೂಡಿಸಿ ಹೇಳಿ ಜಾಬ್. ಕೂಡಿಸಿ ಹೇಳಬೇಕಾದ್ರೆ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ. ಚೇಂಜ್ ಅಂದರೆ ಕಂಪ್ಲೀಟಾಗಿ ಚೇಂಜ್ ಆಗಲ್ಲ, ಅದು ಮಿಕ್ಸ್ ಆಗುತ್ತೆ, ಸೌಂಡ್ಸ್ ಮಿಕ್ಸ್ ಆಗುತ್ತೆ. ಇಲ್ಲಿ ಜೇದು ಸೌಂಡು ಜ ಅಂತಿರುತ್ತೆ, ಓದು ಸೌಂಡು ಆ ಅಂತಿರುತ್ತೆ, ಬಿದು ಸೌಂಡು ಬ. ಸಾಮ್ಯತೆ ಇರುತ್ತೆ, ಅದಕ್ಕೆ ಸಪ್ರೇಟಾಗಿ ಚೇಂಜ್ ಆಗಲ್ಲ. ಇಲ್ಲಿ ಜೆ ಇದ್ದರೆ ನಾವು ಬೇರೆ ಏನೋ ಝೆಡ್ ಅಂತ ಹೇಳೋದು, ಅದು ಬೇರೆ ಅಕ್ಷರಗಳಿದ್ದಾವೆ, ಅದು ಬರ್ತಾವೆ, ಆ ಥರ ಸೌಂಡ್ಸ್ ಚೇಂಜ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಏನು, ನಮಗೆ ಕಣ್ಣಿಗೆ ಕಾಣಿಸೋ ಸೌಂಡ್ಸು ಅಕ್ಷರಗಳು ಅಕ್ಷರಗಳಾಗೇ ಇರಲ್ಲ, ಅದು ಉಚ್ಚಾರಣೆಯಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ನಾವು ಫೋನೀಮ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ಯಾಬ್, CA ಸೇರಿದಾಗ ಕ್ಯಾ ಆಗುತ್ತೆ. ಸಿ ಮತ್ತು ಎನ ಸಪ್ರೇಟಾಗಿ ಹೇಳಿದಾಗ CA ಅಂತಲೇ ಹೇಳ್ತೀವಿ. CA ಎರಡು ಮರ್ಜ್ ಮಾಡಿದಾಗ ಅದು ಖ್ಯಾ ಆಗುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮೀ. ವೆಬ್, ಜಾಬ್, ಕ್ಲಬ್. ಓಕೆ, ಸೊ ಇಲ್ಲೆಲ್ಲ ಗೊತ್ತಾಯ್ತಲ್ಲ ನಿಮಗೆ. ಮ್ಯೂಸಿಕ್, ಇಲ್ಲಿ ಝೆಡ್ ಬರಬೇಕು, ಜಿಕ್. ಪಿಕ್ನಿಕ್, ಕಾಮಿಕ್, ಪಬ್ಲಿಕ್. ಓಕೆ, ಸೊ ಹಾಗೆ ಇಲ್ಲಿ ಇನ್ನೊಂದು ಎರಡು ಮೂಲ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ OFF ಇದನ್ನು ಓದಿ ಅಂತ ಹೇಳಿದ್ರೆ ಏನಂತ ಓದ್ತೀರಾ? OFF ಅಲ್ವಾ? ಇದನ್ನು ಓದ್ರಿ ಅಂತ ಹೇಳಿದ್ರೆ LEAF, ರೈಟ್?
ಇದನ್ನು ಓದ್ರಿ ROOF. ಈಗ ಇದನ್ನ ನೀವು ಇಲ್ಲಿ ಓದಿದಾಗ ಇಲ್ಲಿ ಇದನ್ನ ಬೇರೆ ತರ ಏನಾದರೂ ಸೌಂಡ್ ಬರುತ್ತಾ ನಿಮಗೆ? OFF. ನೀವು ಏನು ಹೇಳ್ತಾ ಇದ್ದೀರಾ? OFF OFFA. ಬಟ್ ನಾನು ಇಲ್ಲಿ ತೋರಿಸಿದ್ರೆ ಈ ತರ ಇದನ್ನು ಓದ್ರಿ ಅಂತ ಹೇಳಿದ್ರೆ OFF. ಇದೇನಿದು? ಸ್ಪೆಲ್ಲಿಂಗ್. LEAF ಸ್ಪೆಲ್ಲಿಂಗ್. ROOF ಸ್ಪೆಲ್ಲಿಂಗ್. ಗಾಟ್ ಇಟ್? ಹಾಂ, ಈಗ ಇದ್ರದ್ದು ಸರಿಯಾದ ಉಚ್ಚಾರಣೆ ಏನು? ಉಚ್ಚಾರಣೆ ನಾವು ಕಲಿಬೇಕಾಗುತ್ತೆ. ಉಚ್ಚಾರಣೆ ಏನು? ಆಫ್, ಲೀಫ್, ರೂಫ್, ಶೆಫ್. ಬ್ಯಾಗ್, ಡಾಗ್, ಲೆಗ್, ಫ್ರಾಗ್. ಬುಕ್, ಲುಕ್, ಮಿಲ್ಕ್, ಡೆಸ್ಕ್. ಬಟ್ ಇದರ ಸ್ಪೆಲ್ಲಿಂಗ್ ಏನು? ಸ್ಪೆಲ್ಲಿಂಗ್ ಬಂದು ನಿಮಗೆ OFF, LEAF, ROOF, CHEF. ಇದರ ಉಚ್ಚಾರಣೆ ಏನು? ಶೆಫ್, ರೂಫ್, ಲೀಫ್, ಆಫ್. ಅರ್ಥ ಆಗ್ತಿದೆ ಎಲ್ರಿಗೂ? ಈಗ ಇದರಲ್ಲಿ ನಾವು ನೋಡಬೇಕಾಗಿರೋದೇನು? ಯಾಕೆ ಇದು ಮಿಕ್ಸ್ ಮಾಡಿ ನೋಡಬೇಕು? ಇದ್ರ ಹಿಂಗಿದೆ. ಹೌದು ಸರ್, ಇದೆಲ್ಲ ನಮಗೆ ಗೊತ್ತು ಅಂತ ಯಾರಿಗಾದ್ರೂ ಅನಿಸ್ತಾ ಇದೆಯಾ? ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಅದರಿಂದ ನೀವೇನು ಕಂಡಿಡ್ತೀರಾ ಅನ್ನೋದು ಬೇಕಲ್ವಾ? ಸೊ ಇದರಲ್ಲಿ ನಾವು ಹಿಡಿಬೇಕಾಗಿರೋ, ನಾವಾಗಿ ಐಡೆಂಟಿಫೈ ಮಾಡಬೇಕಾಗಿರೋ, ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಅದು ಅಲ್ಲೇ ಇರುತ್ತೆ. ನಾವು ಅದನ್ನು ಹುಡುಕಿ ನಮ್ಮ ಅರಿವಿಗೆ, ನಮ್ಮ ನಾಲೆಜಿಗೆ ತೊಗೊಂಬರ್ಬೇಕು. ಅದನ್ನು ಏನದನ್ನು ಈಗ ಇಲ್ಲಿ FF ಇದೆಯಲ್ವಾ, ಲಾಸ್ಟಿಗೆ ಬರೋ ಸೌಂಡ್ಸ್ ನೋಡಿ. ಎಲ್ಲ ಲಾಸ್ಟ್ ಸೌಂಡ್ಸ್ ಅಬ್ಸರ್ವ್ ಮಾಡಿ, ಫಸ್ಟಿಗೆ ಬರೋದು ಬಿಡಿ. ಇಲ್ಲಿ ಏನಂತಿದೆ? ಇಲ್ಲಿ ಎಫ್ದ ಸೌಂಡ್ ನಾವು ಎಫ್ ಅಂತ ಹೇಳಲ್ಲ, ಇಲ್ಲಿ ಬರೀ ಫ ಫ ಫ ಫ. ಇಲ್ಲಿ ಗ ಗ ಗ ಗ. ಇಲ್ಲಿ ಕ ಕ ಕ ಕ. ಇದರ ಅರ್ಥ ಏನು? ಒಂದೊಂದು ಅಕ್ಷರಕ್ಕೂ ಒಂದೊಂದು ಸೌಂಡ್ ಇದೆ. ಓಕೆ, ಸೊ ಈಗ ನಾವು ಕಲ್ತ್ಕೊಂಡ್ಬಂದಿರೋದೇನು? ಇದು ಜಿ, ಇದು ಜಿ, ಇದು ಜಿ. ಜಿ ಜಿ ಎಲ್ಲಿ ಬರುತ್ತೆ? ಫೊನೀಮ್ಸ್ ಅಲ್ಲಿ ಬರಲ್ಲ, ಸ್ಪೆಲ್ಲಿಂಗ್ ಅಲ್ಲಿ ಬರುತ್ತೆ. ಉಚ್ಚಾರಣೆ ಆಗ್ಬೇಕಾದ್ರೆ ಆ ಜಿ ಸೌಂಡು ಗ ಆಗುತ್ತೆ. ಜಿ ಎಲ್ಲಿ, ಗ ಎಲ್ಲಿ, ಎರಡು ಬೇರೆ ಬೇರೆ ಸೌಂಡ್ ಅಲ್ವಾ? ಈಗ ನಾವು ಕನ್ನಡದಲ್ಲಿ ಜ ಇದು ಗ, ಇವೆರಡು ಬೇರೆ ಬೇರೆ ಅಕ್ಷರಗಳು ಅಲ್ವಾ? ಇದಕ್ಕೆ ನಾವು ಈ ಅಕ್ಷರ ಬರೀತೀವಿ, ಜ ಅನ್ನೋದಕ್ಕೆ, ಗ ಅನ್ನೋದಕ್ಕೆ ಈ ಅಕ್ಷರ ಬರೀತೀವಿ. ಇಂಗ್ಲಿಷಲ್ಲಿ ಇವೆರಡಕ್ಕೂ ಒಂದೇ ಅಕ್ಷರ. ಅಕ್ಷರ ಚೇಂಜ್ ಆಗುತ್ತೆ, ಆಮೇಲೆ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಒಟ್ಟಿನಲ್ಲಿ ನಾವು ಇದರಿಂದ ಕಂಡುಹಿಡ್ದಿರೋದೇನು? ಒಂದೊಂದು ಅಕ್ಷರಕ್ಕೆ ಅದರದೇ ಆದ ಸೌಂಡ್ಸ್ ಇದೆ. ಆ ಸೌಂಡ್ಸ್, ಅದಕ್ಕೆ ನಾವು ಫೊನೀಮ್ಸ್ ಅಂತ ಹೇಳ್ತೀವಿ. ಸೌಂಡ್ಸ್ ಅಂದ್ರೆ ಏನು? ಈಗ ನಾನು ಹೇಳಿದ್ನಲ್ಲ, ಗ ಗ ಗ ಫೊನೀಮ್, ಜ್ 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 ಫೊನೀಮ್, ಸ್ 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 ಫೊನೀಮ್. ಇದರಲ್ಲೆಲ್ಲ ಅದೇ ತಾನೇ ನಮಗೆ ಸಿಕ್ಕಿರೋದು. ಇಲ್ಲಿ ಬಿ ಅಲ್ಲಿ ಏನು ಸೌಂಡ್ ಸಿಕ್ತು? ಬ ಬ. ಸಿ ಅಲ್ಲಿ ಏನು ಸಿಕ್ತು? ಕ ಕ. ಡಿ ಅಲ್ಲಿ ಏನು ಸಿಕ್ತು? ಡ ಡ. ಆಮೇಲೆ ಕೆ ಅಲ್ಲಿ ಏನು ಸಿಕ್ತು? ಕ ಕ ಕ. ಜಿದು ಗ ಗ ಗ. ಸೊ ಇದು ಮಧ್ಯದಲ್ಲಿದ್ರೂ, ಕೊನೆಯಲ್ಲಿ ಬಂದ್ರೂ, ಸ್ಟಾರ್ಟಿಂಗಲ್ಲಿ ಬಂದ್ರೂ ಅದೇ ಸೌಂಡ್ ಇರುತ್ತೆ ಅದ್ರದ್ದು. ಓಕೆ, ಉದಾಹರಣೆಗೆ ನೋಡಿ, ಇಲ್ಲಿ ನಾನು ಗ ಅಂತ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇಲ್ಲಿ ಕೊನೆಯಲ್ಲಿ ಬಂದಿದೆ ಸರ್, ಅದಕ್ಕೆ ನೀವು ಗ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತೀರಾ. ಈಗ ಉದಾಹರಣೆಗೆ ಜಿ ಯು ಎಂ, ಇದೇನು? ಗ. ಇದು ಅ, ಗಮ್. ಗ ಕೊನೆಯಲ್ಲಿ ಬಂದಾಗಲೂ ಗನೇ, ಗ ಸ್ಟಾರ್ಟಿಂಗ್. ಆಮೇಲೆ ಜಿ ಅಕ್ಷರ ಕೊನೆಯಲ್ಲಿ ಬಂದಾಗಲೂ ಗನೇ, ಸ್ಟಾರ್ಟಿಂಗಲ್ಲಿ ಬಂದರೂ ಗನೇ, ಮಧ್ಯದಲ್ಲಿ ಬಂದರೂ ಕೆಲವು ಸಲ ಗನೇ. ಸೊ ಇದಕ್ಕೂ ನಾವು ಫೊನೀಮ್ಸ್ ಅಂತ ಹೇಳೋದು. ಫೊನೀಮ್ಸ್ ಅಂದ್ರೆ ಏನು? ಸಣ್ಣ ಸಣ್ಣ ಸೌಂಡ್ಸು. ಇಲ್ಲಿ ಕೊನೆಯಲ್ಲಿ ಬಂದಿದೆಯಲ್ಲ ಗ ಗ ಗ, ಇದು ಫೊನೀಮ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈಗ ಇದನ್ನ ನೋಡಿ. ಇನ್ನು ಈಗ ಫೊನೀಮ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ಸ್, ಇದು ತುಂಬ ಮುಖ್ಯವಾದ ಘಟ್ಟ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ನಾನು ಅದನ್ನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಹೇಳಿದ್ನಲ್ಲ, CAB. ಇಲ್ಲೂ ನಾನು ಬರ್ದಿರೋದೇನು? CAB. ಇಲ್ಲಿ ಕನ್ನಡದಲ್ಲಿ ಬರ್ದಿರೋದೇನು? CAB. ನೀವು ಅದನ್ನ ಹೆಂಗೆ ಓದ್ತೀರಾ? CAB ಅಂತಲೇ ಓದ್ತೀರಾ. ಕನ್ನಡದಲ್ಲಿ ಬರ್ದಿರೋದನ್ನ CAB ಅಂತ ಓದ್ತೀರಾ. ಆದರೆ ಇಂಗ್ಲೀಷಲ್ಲಿ ಬರ್ದಿರೋದನ್ನ ಹೆಂಗೆ ಓದಬೇಕು? ಕ್ಯಾಬ್. ಇಲ್ಲಿ ROB ಇದಿಲ್ಲ ಅಂದರೆ ನೀವೇನು ಓದ್ತೀರಾ? ಅದನ್ನು ROB ಅಂತಲೇ ಓದ್ತೀರಾ. ರಾಬ್ ಅಂತ ಹೆಂಗೆ ಓದೋಕ್ಕಾಗುತ್ತೆ? ರಾಬ್ ಅಂತ ನಾವು ಓದಬೇಕಾದ್ರೆ ನಮಗೆ ಈ ಥರ ಬರಿಬೇಕು.
ಇದನ್ನು ನಾವು ರಾಬ್ ಅಂತ ಓದ್ತೀವಿ. ಹಾಗೆ MOB ಅಂತ ನಾನು ಬರೆದ್ರೆ ಕನ್ನಡದಲ್ಲಿ ನೀವು MOB ಅಂತಲೇ ಓದ್ತೀರಾ, ಮಾಬ್ ಅಂತ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆದರೆ ಇದನ್ನು CAB ಕ್ಯಾಬ್ ಅಂತ ಓದಬೇಕು, ROB ರಾಬ್ ಅಂತ ಓದಬೇಕು, MOB ಮಾಬ್ ಅಂತ ಓದಬೇಕು. ಇದರ ಸೈನ್ಸ್ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ನಾವು ಮದನ, ಗಗನ, ನಯನ ಅಂತ ಬರಿತೀವಿ ಅಂತ ಇಟ್ಕೊಳ್ಳಿ. ಕನ್ನಡದಲ್ಲಿ ಇದನ್ನು ಡೈರೆಕ್ಟಾಗಿ ಓದ್ತೀವಿ, ಗಗನ, ಮದನ, ಗಗನ, ನಯನ. ನಾವು ಈ ಅಕ್ಷರಗಳು ಕಲ್ತಿರೋದೇ ಹಾಗೆ, ವರ್ಣಮಾಲೆಯಲ್ಲಿ ಅಕ್ಷರಗಳು ಕಲ್ತಿರೋದು ಹಾಗೆ. ಕ ಗ ಅ ಇ ಇಂದ ಹಿಡಿದು ಕ ಗ ಗ ಗ ವ್ಯಂಜನಗಳು, ಸ್ವರಗಳು, ವ್ಯಂಜನಗಳು ಕಲ್ತ್ವಿ. ಅದಾದಮೇಲೆ ಕಾಗುಣಿತ, ಆಮೇಲೆ ಒತ್ತಕ್ಷರ. ಕನ್ನಡದಲ್ಲಿ ನಮಗೆ ಬೇಕಾಗಿರೋದೇನು? ವರ್ಣಮಾಲೆ, ಸ್ವರಗಳು, ಅದರ ವರ್ಣಮಾಲೆಯಲ್ಲಿ ಸ್ವರಗಳು, ವ್ಯಂಜನಗಳು, ಕಾಗುಣಿತ. ಕಾಗುಣಿತದಲ್ಲಿ ತುಂಬ ವಿಷಯಗಳಿದೆ ಕಲಿಯೋಕ್ಕೆ ಅಲ್ವಾ. ಕಾಗುಣಿತ ವಾಸ್ಟ್ ಆಗಿದೆ. ಆ್ಯಂಡ್ ಒತ್ತಕ್ಷರಗಳು ಸ್ವಲ್ಪ ಇವಿಷ್ಟು ಕಲಿತ್ರೆ ಕನ್ನಡ ನಿಮಗೆ 100% ಬಂದ ಹಾಗೆ. ಅದೆಲ್ಲ ಕಲಿತು ನೀವು ಕನ್ನಡ ಓದಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಡೈರೆಕ್ಟಾಗಿ ನಿಮಗೆ ಬರೀ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 49 ಅಕ್ಷರಗಳಿದೆ. ವರ್ಣಮಾಲೆಯಲ್ಲಿ ಇರೋದು 49 ಅಕ್ಷರಗಳು. ಬರೀ 49 ಅಕ್ಷರಗಳನ್ನು ಇಟ್ಕೊಂಡು ನೀವು ಇಡೀ ಕನ್ನಡ ಕಲೀಲಿಕ್ಕಾಗಲ್ಲ ಅಲ್ವಾ. ಕಾಗುಣಿತ ಕಲಿಬೇಕು, ಒತ್ತಕ್ಷರ ಕಲಿಬೇಕು. ಇಲ್ಲಿ ಅದೇ ನಡೀತಾ ಇರೋದು. ಇಲ್ಲಿ ನಾವು ಮದನ ಅಂತ ನಾನು ನಿಮಗೆ ಬರೀತೀನಲ್ವಾ, ಮದನ ಅಂತ ಈ ಥರ ಬರೆದ್ರೆ ಎಷ್ಟು ಜನಕ್ಕೆ ಓದಕ್ಕೆ ಬರುತ್ತಿದ್ದು? ನಾವು ಆ ಥರ ಓದಿ ಅಭ್ಯಾಸ ಇಲ್ಲ. ಅಭ್ಯಾಸ ಅನ್ನೋದಕ್ಕಿಂತ ಅಗತ್ಯ ಇಲ್ಲ, ಕನ್ನಡದಲ್ಲಿ ಅಗತ್ಯ ಇಲ್ಲ. ಹಾಗಾದರೆ ಈ ಅಕ್ಷರ ಕನ್ನಡದಲ್ಲಿ ಇಲ್ವಾ? ಇಲ್ಲ ಸರ್, ನಾವು ಕೂಡಿಸಿ ನಾವು ಕೂಡಿಸೇ ಓದ್ತೀವಿ ಡೈರೆಕ್ಟ್. ಮ ಅಂದರೆ ಮನೆ, ಇದನ್ನು ನಾವು ಪ್ಲಸ್ ಅ ಅಂತ ಓದೋ ಅವಶ್ಯಕತೆ ಇಲ್ಲ. ಹೌದು, ಓದೋ ಅವಶ್ಯಕತೆ ಇಲ್ಲ, ಹೌದು. ಆದರೆ ಅದರ ಅರ್ಥ ಈ ಅಕ್ಷರ ಬಂದರೆ ಅದನ್ನು ನಾವು ಓದದೇ ಇರ್ತೀವ? ಆ ಅಕ್ಷರ ಬಂದಾಗ ನಾವು ಹೆಂಗೆ ಓದ್ತೀವಿ? ಹಳೆಗನ್ನಡದಲ್ಲಿ ಇದೆಲ್ಲ ಜಾಸ್ತಿ ಇದ್ವು. ಹಳೆಗನ್ನಡದಲ್ಲಿ ಆಮೇಲೆ ಇವೆಲ್ಲ ಜಾಸ್ತಿ ಇದ್ವು. ಈಗ ನಾವು ಹೊಸ ಕನ್ನಡದಲ್ಲಿ ನಾವು ಮಾತಾಡೋ ಕನ್ನಡದಲ್ಲಿ ಇವೆಲ್ಲ ಇಲ್ಲ. ಉದಾಹರಣೆಗೆ ಇವೆಲ್ಲ ಬರೋದು ಯಾವಾಗ ಅಂದರೆ, ಕನ್ನಡದಲ್ಲಿ ಯಾವುದಾದ್ರೂ ಒಂದು ಹುಡುಗರ ಹೆಸರು, ಈಗ ಉದಾಹರಣೆಗೆ ವಿನೋದ್ ಅಂತಿದೆ, ವಿನೋದ್. ಆ್ಯಕ್ಚುಲಿ ಇದೇನು ಸರಿಯಾದ ಅರ್ಥ ಏನು ಕನ್ನಡದಲ್ಲಿ? ವಿನೋದ ಅಲ್ಲಿ ಆ ಬರ್ತಾ ಇದೆ ಅಲ್ವಾ. ಆದರೆ ಇದು ನಾವು ವಿನೋದ್ ಅಂತ ಬರಿತೀವಿ. ಈ ಅಕ್ಷರ ಎಲ್ಲಿದೆ? ಒತ್ತಕ್ಷರದಲ್ಲಿ ಬರುತ್ತಷ್ಟೆ. ಒತ್ತಕ್ಷರದಲ್ಲೂ ಬರಲ್ಲ, ಅದು ಅರ್ಧ ಅಕ್ಷರದಲ್ಲಿ ಬರೋದು. ದ ಒತ್ತಕ್ಷರ ನಿಮಗೆ ಇದು ತಾನೆ, ದ ಒತ್ತಕ್ಷರ ಅರ್ಧ ಅಕ್ಷರ. ಸೊ ಹಾಗಾಗಿ ಈ ಥರ ಅಕ್ಷರಗಳಿಲ್ಲ ಅಂತ ಹೇಳೋಕ್ಕಾಗುತ್ತೆ. ಇವೆಲ್ಲ ಅರ್ಧ ಅಕ್ಷರಗಳು, ಅರ್ಧ ವ್ಯಂಜನಗಳು. ಸೊ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಫೋನೀಮ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಮದನ ಅಂತ ನಾವು ಓದಬೇಕಾದ್ರೆ ನಾವು ಡೈರೆಕ್ಟಾಗಿ ಮದನ ಅಂತಲೇ ನಮಗೆ ಓದಿ ಅಭ್ಯಾಸ ಆಗಿರೋದು. ಯಾಕೆಂದರೆ ಮ ಸ್ವರ, ದ ಸ್ವರ, ಮ ವ್ಯಂಜನ, ಸಂಪೂರ್ಣ ವ್ಯಂಜನ, ದ ವ್ಯಂಜನ, ನ ವ್ಯಂಜನ, ಮ ದ ನ. ಇದು ನಮಗೆ ಗೊತ್ತು, ನಾವು ಹಾಗೆ ಕಲ್ತಿದ್ದೀವಿ. ಕ ಗ ಗ ङ, ಚ ಜ ಜ ಞ, ಟ ಠ ಡ ಡ ಣ, ತ ಥ ದ ದ ನ, ತ ಥ ದ, ಪ ಪ ಬ ಬ ಮ. ಅಲ್ಲಿ ಕಲ್ತಿದ್ದೀವಲ್ವ ಅದೆಲ್ಲ. ಆದರೆ ಇಂಗ್ಲೀಷಲ್ಲಿ ಹಂಗೆ ಬರಲ್ಲ. ಅದು ಇಂಗ್ಲೀಷಲ್ಲಿ ನಾವು ABCDEFGH ಎಷ್ಟೇ ಕಲ್ತ್ರೂ ನೀವು ಅದು ಹೆಸರು ABCD ಅನ್ನೋ ಇದಿದೆಯಲ್ವಾ, ಅದು ಹೆಸರು, ಆ ಅಕ್ಷರದ ಹೆಸರು ಅಷ್ಟೇ ಹೊರತು ಅಕ್ಷರ ಉತ್ಪತ್ತಿ ಮಾಡುವ ಶಬ್ದ ಅಲ್ಲ. ಶಬ್ದ ಅಂದರೆ ಫೋನೀಮ್ ಅಂತ ನಾವೇನು ಹೇಳ್ತೀವಿ ಅದಲ್ಲ. ಸೊ ಹಾಗಾಗಿ ನಾವು ಒಂದು ವಿಧಾನನ ನಾವು ಅಳವಡಿಸ್ಕೋಬೇಕು. ಸಿ ಅಂತ ಬಂದಾಗ ಸಿ ಅಂತ ಸೌಂಡ್ ಬರಲ್ಲ. ಅದ್ರದ್ದು ಏನು ಸೌಂಡ್ ಬರುತ್ತೆ ನೋಡಿದ್ರಲ್ಲ ಈಗ, ಖ ಖ. ಸೊ ಹಾಗಾಗಿ ಇದನ್ನು ಸಿನ ನಾವು ಖ ಅಂತ ಹೇಳಬೇಕೆ ಹೊರತು ಸಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಸಿ ಸ್ಪೆಲ್ಲಿಂಗ್ ಅಷ್ಟೇ, ಅಂದರೆ ಓದಬೇಕಾದ್ರೆ ಆ ಬ. ಸೊ ಹಾಗಾಗಿ ಕ ಆ ಬ ಇದು ಕೂಡಿಸಿ ಕನ್ನಡದಲ್ಲಿ ಕೂಡಿಸಿದಾಗ ಇದು ಕ್ಯಾಬ್ ಅಂತ ಬರುತ್ತೆ. ಕ ಮತ್ತು ಆನ ಸೇರಿಸಿದ್ರೆ ಕ್ಯಾಬ್, ಕ್ಯಾಬ್. ಹಾಗಾಗಿ ಇದು ರ್ ಆ ಬ. ಇವೆರಡು ರ್ ಮತ್ತು ಆನ ಸೇರಿಸ್ರಿ ರಾ. ಆ ಮತ್ತು ಆನ ಸೇರಿಸಿದಾಗ ಏನಾಗುತ್ತೆ? ಮಾ.
ಉಳಿದಿರೋದು ಬ, ಮಾಬ್. ಸೊ ಇದು ಕ ಆ ಕ್ಯಾ, ರ್ ಆ ರಾ, ಆ ಮ. ಉಳಿದಿರೋದು ಒಂದೇ ಅಕ್ಷರ, ಅದು ಬ. ಇಲ್ಲಿ ಬ ಬ ಬ. ಓಕೆ, ಅರ್ಥ ಆಗ್ತಿದೆಯಲ್ಲ? ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇನೆ. ಇದರ ಅರ್ಥ ಏನು? ನಾವು ಅಕ್ಷರಗಳನ್ನು ನಾವು ಅದರ ಉಚ್ಚಾರಣೆ ಬೇರೆ ಇರುತ್ತೆ, ಅದರ ಏನಂತೀವಿ ನಾವು ಅದಕ್ಕೆ, ಪದದಲ್ಲಿ ಬಂದಾಗ ಅದರ ಉಚ್ಚಾರಣೆ ಬೇರೆ ಇರುತ್ತೆ. ನಾವು ಅಕ್ಷರಗಳಾಗಿ ಅದನ್ನು ಹೇಳಬೇಕಾದ್ರೆ, ಸ್ಪೆಲ್ಲಿಂಗ್ ಆಗಿ ಹೇಳಬೇಕಾದ್ರೆ ಅದರ ಸೌಂಡ್ ಬೇರೆ ಇರುತ್ತೆ. ಓಕೆ, ಸೊ ಈಗ ನಾವು ಹೇಳೋದಾದರೆ ಇಲ್ಲಿ ನಾನು ಹೇಳಿದ್ನಲ್ಲ, ಬಿಗೆ ಬ, ಸಿಗೆ ಕ, ಡಿಗೆ ಡ, ಎಫ್ಗೆ ಫ, ಜಿಗೆ ಗ. ಅದೇ ಥರ ನೀವು ಇಷ್ಟು ಸಣ್ಣ ಸಣ್ಣ ವರ್ಡ್ಸ್ ಇದ್ದಾವೆ. ಇದರಲ್ಲೆಲ್ಲ ನೀವು ನೋಡಿದ್ರೆ ಕೊನೆಯಲ್ಲಿ ಬರೋ ಅಕ್ಷರಗಳು, ಕೊನೆಯಲ್ಲಿ ಬರೋ ಸೌಂಡ್ಸ್ ಏನು ನೋಡಿ. ಈಗ ಇಲ್ಲಿ ಕ್ಯಾಬಲ್ಲಿ ಬ ಅಂತ ಬರುತ್ತೆ, ಬ ಬ ಬ, ಕ ಕ ಕ, ಡ ಡ ಡ, ಫ ಫ ಫ, ಗ ಗ ಗ, ಕ ಕ ಕ, ಪ ಪ ಪ, ಇದಕ್ಕೆ ನಾವು ಫೋನಿಮ್ಸ್ ಅಂತ ಹೇಳಿದ್ವಿ. ಸೌಂಡ್ಸ್, ಇದು ಸೌಂಡ್ಸ್ ಆಫ್ ಲೆಟರ್ಸ್, ಸೌಂಡ್ಸ್. ಈ ಸೌಂಡ್ಸನ್ನು ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಬೇಕು. ಮತ್ತು ಈ ಸೌಂಡಿಗೆ ಇದೇ ಅಕ್ಷರ,